ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯ ಸ್ವಲ್ಪ ಚೇತರಿಕೆ ಕಾಣ್ತಾ ಇದ್ದಂತೆ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ಏರ್ಪೋರ್ಟ್ನಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1ರ ಮುಂಭಾಗ ಇದ್ದೀವಿ. ಇವತ್ತು ಅದರಲ್ಲೂ ಪ್ರಮುಖವಾಗಿ ಏನು ವೀಕೆಂಡ್ ಮುಗಿದಿದೆ, ಹೀಗಾಗಿ ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಜೊತೆಗೆ ಅಂತಾರಾಜ್ಯಗಳಿಗೆ ತೆರಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಅದರಲ್ಲೂ ಡಿ ಜಿ ಯಾತ್ರೆಯಲ್ಲಿ ಒಂದು ರೀತಿ ಕ್ಯೂ ಇದ್ದರೆ, ಡಿ ಜಿ ಯಾತ್ರೆ ಇಲ್ಲದೆ ಇರ್ತಕ್ಕಂಥವ್ರಲ್ಲಿ ಮತ್ತಷ್ಟು ಹೆಚ್ಚಿನ ಕ್ಯೂ ಕಾಣಿಸ್ತಾ ಇರ್ತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಇರ್ತಕ್ಕಂಥ ರೀತಿಯಲ್ಲಿ ಕ್ಯೂ ಇವತ್ತು ಭಾಸವಾಗ್ತಾ ಇದೆ. ಯಾಕಂದರೆ ಏನು ಡಿಪಾರ್ಚರ್ ಗೇಟ್ಗಳಿಗೆ ಅಷ್ಟೇ ಇಷ್ಟು ದಿನ ಸೀಮಿತ ಆಗ್ತಾ ಇತ್ತು ಲೈನ್, ಆದರೆ ಇವತ್ತು ಆ ಲೈನ್ ಡಿಪಾರ್ಚರ್ ಗೇಟಿಂದ ಅರೈವಲ್ ಗೇಟ್ವರೆಗೂ ಸಹ ಮುಂದುವರಿದೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಬೆಳಗ್ಗಿನಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಎಲ್ಲರೂ ಸಹ ಏನೊಂದು ಈಗಾಗಲೇ ಏನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 2 ಗಂಟೆ ಮುಂಚಿತವಾಗಿ ಅಷ್ಟೇ ಡಿಪಾರ್ಚರ್ ಏರ್ಪೋರ್ಟ್ನ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಏರ್ಪೋರ್ಟ್ ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ 2 ಗಂಟೆಯ ಅವಧಿಯಲ್ಲಿ ಏನು ಟೇಕ್ ಆಫ್ ಆಗ್ತಕ್ಕಂಥ ವಿಮಾನಗಳಿಗೆ ತೆರಳೋದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಅದರಲ್ಲೂ ಸಹ ಏನು ಆ ಕ್ಯೂನಲ್ಲಿ ನಿಂತುಕೊಂಡು ಪರದಾಟವನ್ನು ಅನುಭವಿಸ್ಕೊಂಡು ಒಳಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಫ್ಲೈಟ್ಗಳು ಈಗ ಎಂದಿನಂತೆ ಹಾರಾಟವನ್ನು ನಡೆಸ್ತಾರೆ. ಇವತ್ತು ಒಂದು 60 ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಆ ಫ್ಲೈಟ್ಗಳು ಈಗ ಮತ್ತೆ ಏನು ನಮ್ಮ ಟೇಕ್ ಆಫನ್ನು ತಗೊಳ್ತಾ ಇದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಹ ಬರ್ತಾ ಇದ್ದಾರೆ. ಈಗಾಗಲೇ ಏನು ಕ್ಯೂನಲ್ಲಿ ಉದ್ದುದ್ದದ ಕ್ಯೂನಲ್ಲಿ ನಿಂತ್ಕೊಂಡು ಲಗೇಜ್ ಸಮೇತ ಬೇರೆ ಬೇರೆ ಅಂತಾರಾಜ್ಯಗಳಿಗೂ ಸಹ ತೆರಳೋದಕ್ಕೂ ಸಹ ಪರದಾಡ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಏರ್ಪೋರ್ಟಲ್ಲಿ ಇವತ್ತು ಸಹ ಜನಸಂದಣಿ ಹೆಚ್ಚಾಗಿದೆ. ಫ್ಲೈಟ್ಗಳು ಒಂದಷ್ಟು ಹಾರಾಟ ಮಾಡ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇವತ್ತು ಏರ್ಪೋರ್ಟ್ಗೆ ಬರ್ತಾ ಇದೆ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗಿದೆ. ಜೊತೆಗೆ ಕ್ರೌಡ್ ಸಹ ಯೂಸಲಾಗಿ ಮೊದಲಿಗೆ ಸಾಮಾನ್ಯವಾಗಿ ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಗಿದ್ದರೂ ಹೆಚ್ಚಿನ ದುಪ್ಪಟ್ಟು ಪ್ರಯಾಣಿಕರು ಇವತ್ತು ಕಂಡು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯ ಸ್ವಲ್ಪ ಚೇತರಿಕೆ ಕಾಣ್ತಾ ಇದ್ದಂತೆ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ಏರ್ಪೋರ್ಟ್ನಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1ರ ಮುಂಭಾಗ ಇದ್ದೀವಿ. ಇವತ್ತು ಅದರಲ್ಲೂ ಪ್ರಮುಖವಾಗಿ ಏನು ವೀಕೆಂಡ್ ಮುಗಿದಿದೆ, ಹೀಗಾಗಿ ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಜೊತೆಗೆ ಅಂತಾರಾಜ್ಯಗಳಿಗೆ ತೆರಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಅದರಲ್ಲೂ ಡಿ ಜಿ ಯಾತ್ರೆಯಲ್ಲಿ ಒಂದು ರೀತಿ ಕ್ಯೂ ಇದ್ದರೆ, ಡಿ ಜಿ ಯಾತ್ರೆ ಇಲ್ಲದೆ ಇರ್ತಕ್ಕಂಥವ್ರಲ್ಲಿ ಮತ್ತಷ್ಟು ಹೆಚ್ಚಿನ ಕ್ಯೂ ಕಾಣಿಸ್ತಾ ಇರ್ತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಇರ್ತಕ್ಕಂಥ ರೀತಿಯಲ್ಲಿ ಕ್ಯೂ ಇವತ್ತು ಭಾಸವಾಗ್ತಾ ಇದೆ. ಯಾಕಂದರೆ ಏನು ಡಿಪಾರ್ಚರ್ ಗೇಟ್ಗಳಿಗೆ ಅಷ್ಟೇ ಇಷ್ಟು ದಿನ ಸೀಮಿತ ಆಗ್ತಾ ಇತ್ತು ಲೈನ್, ಆದರೆ ಇವತ್ತು ಆ ಲೈನ್ ಡಿಪಾರ್ಚರ್ ಗೇಟಿಂದ ಅರೈವಲ್ ಗೇಟ್ವರೆಗೂ ಸಹ ಮುಂದುವರಿದೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಬೆಳಗ್ಗಿನಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಎಲ್ಲರೂ ಸಹ ಈಗಾಗಲೇ ಏನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 2 ಗಂಟೆ ಮುಂಚಿತವಾಗಿ ಅಷ್ಟೇ ಡಿಪಾರ್ಚರ್ ಏರ್ಪೋರ್ಟ್ನ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಏರ್ಪೋರ್ಟ್ ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ 2 ಗಂಟೆಯ ಅವಧಿಯಲ್ಲಿ ಏನು ಟೇಕ್ ಆಫ್ ಆಗ್ತಕ್ಕಂಥ ವಿಮಾನಗಳಿಗೆ ತೆರಳೋದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಅದರಲ್ಲೂ ಸಹ ಏನು ಆ ಕ್ಯೂನಲ್ಲಿ ನಿಂತುಕೊಂಡು ಪರದಾಟವನ್ನು ಅನುಭವಿಸ್ಕೊಂಡು ಒಳಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಫ್ಲೈಟ್ಗಳು ಈಗ ಎಂದಿನಂತೆ ಹಾರಾಟವನ್ನು ನಡೆಸ್ತಾರೆ. ಇವತ್ತು ಒಂದು 60 ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಆ ಫ್ಲೈಟ್ಗಳು ಈಗ ಮತ್ತೆ ಏನು ನಮ್ಮ ಟೇಕ್ ಆಫನ್ನು ತಗೊಳ್ತಾ ಇದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಹ ಬರ್ತಾ ಇದ್ದಾರೆ. ಈಗಾಗಲೇ ಏನು ಕ್ಯೂನಲ್ಲಿ ಉದ್ದುದ್ದದ ಕ್ಯೂನಲ್ಲಿ ನಿಂತ್ಕೊಂಡು ಲಗೇಜ್ ಸಮೇತ ಬೇರೆ ಬೇರೆ ಅಂತಾರಾಜ್ಯಗಳಿಗೂ ಸಹ ತೆರಳೋದಕ್ಕೂ ಸಹ ಪರದಾಡ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಏರ್ಪೋರ್ಟಲ್ಲಿ ಇವತ್ತು ಸಹ ಜನಸಂದಣಿ ಹೆಚ್ಚಾಗಿದೆ. ಫ್ಲೈಟ್ಗಳು ಒಂದಷ್ಟು ಹಾರಾಟ ಮಾಡ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇವತ್ತು ಏರ್ಪೋರ್ಟ್ಗೆ ಬರ್ತಾ ಇದೆ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗಿದೆ. ಜೊತೆಗೆ ಕ್ರೌಡ್ ಸಹ ಯೂಸಲಾಗಿ ಮೊದಲಿಗೆ ಸಾಮಾನ್ಯವಾಗಿ ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಗಿದ್ದರೂ ಹೆಚ್ಚಿನ ದುಪ್ಪಟ್ಟು ಪ್ರಯಾಣಿಕರು ಇವತ್ತು ಕಂಡು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.